ಈ ಅಕ್ಕಿ ರಾಗಿ ತಿಂದ್ರೆ ಆಸ್ಪತ್ರೆಗೆ ಸೇರೋದು ಗ್ಯಾರಂಟಿ. ಕೆಆರ್ಪೇಟೆಯಲ್ಲಿ ಆಹಾರ ಇಲಾಖೆ ಸಿಬ್ಬಂದಿಗೆ ದಿಗ್ಬಂಧನ. ಈ ಅಧಿಕಾರಿಗಳು ಮಣ್ಣು ಕಲ್ಲ ತಿನ್ನಿಸಿ ಸರ್ಕಾರಕ್ಕೆ ಸುಳ್ಳು ಮಾಹಿತಿ ಕೊಟ್ಟು ಅಮಾಯಕರನ್ನ ಬಲಿ ಕೊಡ್ತಾ ಇದ್ದಾರೆ. ವೀಕ್ಷಕರೇ, ಕಾಂಗ್ರೆಸ್ ಸರ್ಕಾರವೇನೋ ಓಟು ಕೇಳುವ ಭರದಲ್ಲಿ ಜನರಿಗೆ ಪುಕ್ಕಟೆಯಾಗಿ ಅಕ್ಕಿ ಕೊಡ್ತೀವಿ ಅಂತ ಅನ್ನಭಾಗ್ಯದ ಹೆಸರಿನಲ್ಲಿ ಭರವಸೆ ಏನೋ ಕೊಡ್ತು ಕಣ್ರಿ. ಆದ್ರೆ ಅಕ್ಕಿಯ ಹೆಸರಿನಲ್ಲಿ ಕಸ ಕಡ್ಡಿ ತುಂಬಿರುವಂತಹ ಕಳಪೆ ಅಕ್ಕಿಯನ್ನ ವಿತರಣೆ ಮಾಡ್ತಿದೆ. ಈ ಬಗ್ಗೆ ಪ್ರಶ್ನಿಸಿದ್ರೆ ಅಧಿಕಾರಿಗಳು ಸರ್ಕಾರದ ಕಡೆ ಕೈ ತೋರಿಸಿದ್ರೆ ಸರ್ಕಾರವು ಅಧಿಕಾರಿಗಳ ಕಡೆಗೆ ಬೆಟ್ಟು ಮಾಡಿ ತೋರಿಸ್ತಿದೆ. ಹಾಗಾದ್ರೆ ಅನ್ನಭಾಗ್ಯದ ಹೆಸರಿನಲ್ಲಿ ಕೊಡ್ತಿರುವಂತಹ ತಿನ್ನಲು ಯೋಗ್ಯವಲ್ಲದ ಈ ಕಸ ಕಡ್ಡಿಯಿಂದ ತುಂಬಿರುವಂತಹ ಅಕ್ಕಿಯನ್ನೇ ಜನರು ತಿನ್ನಬೇಕಾ ಅನ್ನೋದೇ ಇಲ್ಲಿನ ಪ್ರಶ್ನೆ. ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಕೆಲವು ನ್ಯಾಯಬೆಲೆ ಅಂಗಡಿಗಳಲ್ಲಿ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ರಾಗಿಯನ್ನ ವಿತರಣೆ ಮಾಡಲಾಗ್ತಾ ಇದೆ. ಆದ್ರೆ ಇಲ್ಲಿ ಕೊಡ್ತಿರುವಂತಹ ಅಕ್ಕಿ ಹಾಗೂ ರಾಗಿಯು ಕಸ ಮಿಶ್ರಿತವಾಗಿ ಕಳಪೆಯಿಂದ ಕೂಡಿದ್ದು ಮನುಷ್ಯರಾರು ತಿನ್ನುವ ಮಟ್ಟದಲ್ಲಿಲ್ಲ. ಹಾಗಿದೆ ಇವುಗಳ ಪರಿಸ್ಥಿತಿ. ಈ ಬಗ್ಗೆ ಆಹಾರ ಇಲಾಖೆಯ ಅಧಿಕಾರಿಗಳನ್ನ ಪ್ರಶ್ನಿಸಿದ್ರೆ ನಾವೇನ್ ಮಾಡೋಣ, ಸರ್ಕಾರ ಪೂರೈಸಿರುವಂತಹ ಧಾನ್ಯವನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ, ನಾವೇನು ಮಾಡೋಕ್ಕಾಗಲ್ಲ ಅನ್ನುವ ಬೇಜವಾಬ್ದಾರಿಯ ಉತ್ತರವನ್ನ ನೀಡ್ತಾರೆ ಅಧಿಕಾರಿಗಳು. ಇದರಿಂದ ರೋಸಿ ಹೋದಂತಹ ಇಲ್ಲಿನ ರೈತ ಬಾಂಧವರು ಕೊನೆಗೆ ಪ್ರತಿಭಟನೆಯ ಹಾದಿಗೆ ಇಳಿದಿದ್ದಾರೆ. ಯಾವುದೇ ವ್ಯಕ್ತಿನೂ ತಿನ್ನುವಂಥ ಫುಡ್ ಅಲ್ಲ ಅದು. ನಾವು ಕೇಳೋದಿಷ್ಟೇ ಅಧಿಕಾರಿಗಳಿಗೆ, ಸರ್ಕಾರ ಬಡವರಿಗೆ ಗುಣಮುಕ್ತ ಆಹಾರ ಕೊಡಿ ಅಂತ ಸರ್ಕಾರ ಆದೇಶ ಮಾಡಿದರೆ ಕೊಡಿ. ಇಲ್ಲ ಸರ್ಕಾರ ಬಡವರಿಗೆ ಕಲ್ಲು ಮಣ್ಣು ಧೂಳು ತಿನ್ನಕ್ಕೆ ಸರ್ಕಾರ ಹೇಳೈತಿ ಅಂದರೆ ಅದನ್ನು ನೀವು ಬಂದು ಹೇಳಿ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಅಧಿಕಾರಿಗಳು ಯಾವುದೇ ಥರದ ಉತ್ತರ ಕೊಡೋದನ್ನೇ ಜಾಣತನದಿಂದ ಒಳಗಡೆ ಕೂತಿದ್ದಾರೆ. ಹಂಗಾಗಿ ಸಂಬಂಧಪಟ್ಟು, ಯಾಕೆಂದರೆ ಫುಡ್ ಸರಬರಾಜು ಮಾಡೋರೆ ಒಂದು ಇಲಾಖೆ, ಖರೀದಿ ಮಾಡೋರೆ ಒಂದು. ಇವರು ಅವ್ರ ಮೇಲೆ ಹೇಳ್ತಾರೆ, ಅವ್ರು ಇವ್ರ ಮೇಲೆ ಹೇಳ್ತಾರೆ. ನಮಗೇನಾಗ ಖರೀದಿ ಮಾಡೋರು ಬೇಕು, ಸರಬರಾಜು ಮಾಡೋರು ಬೇಕು. ಯಾಕೆಂದರೆ ಅವರಿಬ್ಬರು ಕೇಳೋದು ಇಷ್ಟು, ಸರ್ಕಾರ ನಿಮಗೆ ಬಡವನಿಗೆ ರೈತರಿಗೆ ಒಳ್ಳೆ ಆಹಾರ ಕೊಡಬೇಕು ಅಂತಿದೆಯೋ ಕೆಟ್ಟ ಆಹಾರ ಕೊಡಬೇಕು ಅಂತಿದೆಯೋ ಅದನ್ನು ನೀವು ಮೀಡಿಯಾದಲ್ಲೋ ಅಥವಾ ನೀವು ಪತ್ರಿಕೆಲ್ಲೋ ಹೇಳಿ ಅಂತೇಳಿ. ಇವರು ಸರ್ಕಾರಕ್ಕೂ ಕೂಡ ಮೋಸ ಮಾಡ್ತಾ ಇದ್ದಾರೆ. ಹೀಗೆ ಅನ್ನಭಾಗ್ಯ ಹೆಸರಿನಲ್ಲಿ ಸರ್ಕಾರ ಬಡವರಿಗೆ ಕೊಡ್ತಾ ಇರುವಂತಹ ಕಳಪೆ ಅಕ್ಕಿ ಹಾಗೂ ರಾಗಿಯನ್ನ ಆಹಾರ ಇಲಾಖೆಯೇ ಮುಂದೆ ಇಟ್ಟು ಅಲ್ಲಿನ ಸಿಬ್ಬಂದಿಗೆ ದಿಗ್ಬಂಧನ ಹಾಕಿ ತಾಲೂಕಿನ ರೈತರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸರ್ಕಾರ ಕೊಡುವಂತಹ ಅಕ್ಕಿ ರಾಗಿಯನ್ನ ತಿಂದ್ರೆ ಆಸ್ಪತ್ರೆ ಸೇರೋದಂತೂ ಗ್ಯಾರಂಟಿ. ದನಗಳು ಕೂಡ ತಿನ್ನದಂತಹ ಕೆಟ್ಟ ಕಳಪೆ ಅಕ್ಕಿ ಹಾಗೂ ರಾಗಿಯನ್ನ ಸರ್ಕಾರ ಬಡವರಿಗೆ ನೀಡುತ್ತಾ ಇದೆ. ಸರ್ಕಾರದ ಮಂತ್ರಿಗಳು ಹಾಗೂ ಇಂತಹ ಇಲಾಖೆಯ ಅಧಿಕಾರಿಗಳು ಈ ಅಕ್ಕಿಯನ್ನ ತಿಂದಿದ್ರೆ ಗೊತ್ತಾಗ್ತಾ ಇತ್ತು. ಬಡವರಿಗೆ ರೈತರಿಗೆ ಇಲ್ಲಿ ಯಾವ ಪ್ರಾಮುಖ್ಯತೆಯೂ ಇಲ್ಲದಂತಾಗಿದೆ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ತಿನ್ನುವಂತ ರೈತರಿಗೆ, ಬಡವರಿಗೆ, ಸಾರ್ವಜನಿಕರಿಗೆ ಈ ಅಧಿಕಾರಿಗಳು ಮಣ್ಣು ಕಲ್ಲ ತಿನ್ನಿಸಿ ಸರ್ಕಾರಕ್ಕೆ ಸುಳ್ಳು ಮಾಹಿತಿ ಕೊಟ್ಟು ಅಮಾಯಕರನ್ನ ಬಲಿ ಕೊಡ್ತಾ ಇದ್ದಾರೆ. ಅದಕ್ಕೆ ಈ ಭಾಗ್ಯ ಸರ್ಕಾರಕ್ಕೂ ಮುಟ್ಟಬೇಕು. ಇಂಥ ಧೂಳನ್ನು ಕಲ್ಲು ಮಣ್ಣ ತಿನ್ನಿಸುವಂಥ ಅಧಿಕಾರಿಗಳು ಸರ್ಕಾರಕ್ಕೆ ಏನಾದರೂ ಬಡವ್ರ ಪರ ಏನಾದರೂ ಒಳ್ಳೆ ಆಹಾರ ಕೊಟ್ಟು ಬಡವ್ರನ್ನ ರಕ್ಷಣೆ ಮಾಡಬೇಕು ಅನ್ನೋ ಸರ್ಕಾರ ಕಾನ್ಸೆಪ್ಟ್ ಇದ್ದರೆ ಇಂಥ ಅಧಿಕಾರಿಗಳನ್ನ ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂದರೆ ಅಧಿಕಾರಿ ಪರವಾಗಿ ಸರ್ಕಾರ ನಿಂತರೆ ನೀವು ಬಡವರು ಅಥವಾ ನೀವು ದುರ್ಬಲರು ಮಣ್ಣು ಕಲ್ಲನ್ನ ತಿಂದು ಸಾಯಿರಿ ಅಂತ ಹೇಳಿ ಸರ್ಕಾರ ಹೇಳಬೇಕೀಗ. ಹಂಗಾಗಿ ಅದಕ್ಕೆ ನಾವಿವತ್ತು ಶುಕ್ರವಾರ ಇವ್ರು ವಾರ್ ಮಾಡಿದ್ದು. ಈ ಸೋಮವಾರ ಎಲ್ಲ ಅಧಿಕಾರಿಗಳನ್ನು ಕರೆಸ್ತೀವಿ ಅಂತೇಳಿ ಒಪ್ಕೊಂಡಿದ್ರು. ಬಟ್ ಇಲ್ಲಿವರೆಗೂ ಕರೆಸಿಲ್ಲ. ಅದಕ್ಕೆ ನಾವಿಲ್ಲಿ ಚಳವಳಿ ಕೂತಿದ್ದೀವಿ. ಅಧಿಕಾರಿಗಳು ಬಂದು ಈಗ ಸರ್ಕಾರದ ತಪ್ಪ ಅಥವಾ ಅಧಿಕಾರಿಗಳು ತಪ್ಪ ಹೇಳೋ ಗಂಟು ಕೂಡ ನಾವು ಎದ್ದೋಗೋದಿಲ್ಲ, ನಿರಂತರವಾಗಿ ಧರಣಿ ಮಾಡ್ತೀವಿ. ಇನ್ನಾದು ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ತುಕೊಂಡು ಗುಣಮಟ್ಟದ ಆಹಾರ ಪದಾರ್ಥಗಳನ್ನ ವಿತರಣೆ ಮಾಡುವ ಮೂಲಕ ಜನಸಾಮಾನ್ಯರಿಗೆ ನೀಡಿದ ಭರವಸೆಯನ್ನ ಉಳಿಸಿಕೊಳ್ಳಲಿ. ಮತ ನೀಡಿದ ಪ್ರಜೆಗಳನ್ನ ಪ್ರಾಣಿಗಳಂತೆ ನೋಡದೇ ಇರಲಿ ಅನ್ನೋದೇ ಕರ್ನಾಟಕ ನ್ಯೂಸ್ನ ಆಶಯ. ಕರ್ನಾಟಕ ನ್ಯೂಸ್, ಕೆಆರ್ಪೇಟೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.